ಇದು ನ್ಯೂಸ್ 22 ಕನ್ನಡ, ಸಮಾಜದ ಒಳಿತಿಗಾಗಿ. ಈ ನಗರದಲ್ಲಿ ಬಡವನೆಗಳ ಮಧ್ಯೆ ಇದ್ಯಾರಪ್ಪ ಗದ್ದೆ ಮಾಡ್ತಾ ಇರೋದು ಅನ್ಕೊಂತಿದ್ದೀರಾ? ಇದು ಗದ್ದೆ ಅಲ್ಲ ಸ್ವಾಮಿ, ಇದು ಪಕ್ಕದ ಬಾರಿನ ಮಲಮೂತ್ರ ಗಲೀಜು ನೀರು. ಇದೆಲ್ಲ ಸೇರ್ಕೊಂಡು ಸಾರ್ವಜನಿಕ ರಸ್ತೆಗೆ ಬಿಟ್ಟಿದ್ದಾರೆ. ಅದು ಯಾರಪ್ಪ ಈ ನೀರಿನ ಒಡೆಯ ಅಂದ್ರೆ ಅವರು ಈ ಬಾರ್ ಒಳಗಿಂದ ಬರ್ತಿರುವ ಕಚಡ ನೀರು. ಅದ್ಯಾರಿಗೆ ಹೇಳ್ತಿರೋ ಹೇಳಿ, ನಾವು ಡೋಂಟ್ ಕೇರ್ ಅಂತ ಬಿಗಿದ ಹೈ ಬಾರ್ ಸಿಬ್ಬಂದಿ. ನಮ್ಮ ಹೆಸರು ಇನಾಯತುಲ್ಲಾ ಅಂತ. ಇದು 20ನೇ ವಾರ್ಡ್. ನಾನು PGಯಲ್ಲಿ ಮ್ಯಾನೇಜ್ಮೆಂಟ್. 1 ಮಂತಿಂದ ನೀರು ಬರ್ತಾ ಇದೆ ಸರ್. ಇಲ್ಲಿ ಎಲ್ಲ ಡ್ರೈನೇಜ್ ನೀರು, ಅದ್ ನೀರು ಎಲ್ಲ ಬಂದು ಇಲ್ಲಿ ಕೊಚ್ಚೆ ತರ ಇಲ್ಲೆಲ್ಲ ಐತೆ, ಸ್ಟಾಕ್ ಐತೆ ಇಲ್ಲಿ ನೀರೆಲ್ಲ. ಅದು ಸೊಳ್ಳೆ ಗಿಲ್ಲೆ ಎಲ್ಲ ಬಂದು ನಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವ್ರು ಏನಾದ್ರು ರೆಸ್ಪಾನ್ಸ್ ಆಯ್ತಾ ಅಂತ ಅವ್ರಿಗೂ ಒಂದ್ಸತಿ ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ. ಸರ್ ಹಿಂಗೆಲ್ಲ ನೀರು ಬರ್ತಾ ಇದೆ, ನೀವು ಯಾರಿಗೆ ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಕೊಳ್ಳಿ, ಹೇಳ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಸರ್ ಅವರು. ಲಾಡ್ಜ್ ಅವರು, ಇವ್ರು ಲಾಡ್ಜ್ ಅವರು. ಇದು ಆ ಗೋಲ್ಡನ್ ಲಾಡ್ಜ್ ಅವರು. ಅದು ಪೈಪ್ ಏನೋ ಬ್ಲಾಕ್ ಆಗಿದೆ. ಆ ಬ್ಲಾಕ್ ಆಗಿರೋದು ಅವ್ರು ರಿಪೇರ್ ಮಾಡಿಸ್ಬೇಕಾ ಬೇಡ? ಎಲ್ಲ ನೀರೆಲ್ಲ ಆಚೆ ಬರ್ತಾ ಇದೆ. ದಿನ ಬೆಳಗಾದ್ರೆ ಆ ರಸ್ತೆಯಲ್ಲಿ ಮಹಿಳೆಯರು, ಬೈಕ್ ಸವಾರರು, ವಿದ್ಯಾರ್ಥಿಗಳು ಸೇರಿದಂತೆ ಹೆಣ್ಣು ಮಕ್ಕಳು ನಿತ್ಯ ಮೂಗು ಮುರಿದು ಓಡಾಡ್ತಿರ್ತಾರೆ. ಆದ್ರೆ ಈ ಗಲೀಜು ನೀರು 1 ತಿಂಗಳಿಂದ ಈ ಸಾರ್ವಜನಿಕ ರಸ್ತೆಯಲ್ಲಿ ಚೆಲ್ಲಾಟವಾಡ್ತಿದೆ. ಎಸ್, ಈ ಸ್ಟೋರಿಯಲ್ಲಿ ಅಂತೀರಾ? ಇದು ಚಿಕ್ಕಬಳ್ಳಾಪುರ ನಗರದ 15ನೇ ವಾರ್ಡಿನ ಜನರ ನಿತ್ಯ ಗೋಳು. BB ರಸ್ತೆಯ ಶನಿ ಮಹಾತ್ಮ ದೇವಾಲಯದ ಎದುರಿರುವ ಹೈ ಬಾರ್ ಪಕ್ಕದಲ್ಲೇ ಈ ಕರ್ಮಕಾಂಡ ಕಣ್ರಿ. ಇದು ಯಾರು ಈ ಗಲೀಜು ನೀರು ಬಿಟ್ಟಿದ್ದಾರೆ ಅಂದ್ರೆ ಅದು ಬಾರ್ನಿಂದ ಬರ್ತಿರುವ ನೀರಾಗಿದೆ. ಇತ್ತ ನಗರಸಭೆ ಅಧಿಕಾರಿಗಳು ಗಮನ ಹರಿಸದೆ, ಅತ್ತ ಬಾರ್ ಸಿಬ್ಬಂದಿಗಳು ಉಪಟಳಕ್ಕೆ ಮಾಲೀಕನೋ ಕ್ಯಾರ ಎನ್ನದೆ ಇರೋದು ಈ ಬಡಾವಣೆಯ ಸಾರ್ವಜನಿಕರ ಆರೋಗ್ಯದಲ್ಲಿ ಈಗ ಹಾನಿ ಉಂಟಾಗುವ ಸಾಧ್ಯತೆಗಳಿದ್ದು ಬಡಾವಣೆಯ ಜನರು ರೊಚ್ಚಿಗೆದ್ದಿದ್ದಾರೆ.